ನಮಸ್ಕಾರ, ನಾನು ಶಂಕರಾನಂದ್ ಬನಶಂಕರಿ. KS ಮುಖ್ಯ ಪರೀಕ್ಷೆ 2025ಕ್ಕೆ ನಾವು ಈಗಾಗಲೇ GS ಪೇಪರ್ 1ರಲ್ಲಿ ಪಾರ್ಟ್ 2 ಸೋಷಾಲಜಿ ಏನು ಬರುತ್ತೋ ಅದರ ಒಂದು 2, 3 ಮತ್ತು 4 ಪಾಠಗಳನ್ನ ಮುಕ್ತಾಯ ಮಾಡಿದ್ದೇವೆ. ಈ 4 ಪಾಠಗಳದ್ದು PDF ಕೂಡ ನಾನು ಈಗಾಗಲೇ ಕೊಟ್ಟಿದ್ದೇನೆ. ಇವತ್ತು ನಾವು ಪಾಠ ಸಂಖ್ಯೆ 5 ಮತ್ತು 6ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದು PDF ನಂಬರ್ 6 ಆಗುತ್ತೆ. 1 to 5 PDFಗಳನ್ನ ಬೇಕಾದರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ಸಿಗತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನಿಮಗೆ ಬೇಕಾದರೆ ಇದೇ ವಿಡಿಯೋದ ಫಸ್ಟ್ ಕಮೆಂಟಲ್ಲಿ ನಾನು ಲಿಂಕ್ ಹಾಕಿ ಅದನ್ನು ಪಿನ್ ಮಾಡಿರ್ತೀನಿ, ದಯವಿಟ್ಟು ಅದನ್ನು ನೋಡಿ. ಈಗ ಪಾಠ ಸಂಖ್ಯೆ 5, ಇದರ ಬಗ್ಗೆ ನಾವು ಇಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಲ್ಲ. ಬಿಕಾಸ್ ಈಗಾಗಲೇ ಈ ವಿಷಯವನ್ನು ಸಂವಿಧಾನ ಏನು ಪಾಲಿಟಿ ಸಬ್ಜೆಕ್ಟ್ ಬರುತ್ತಲ್ಲ, ಅದನ್ನು SV ಪಾಟೀಲ್ ಸರ್ ಅವರು ಈಗಾಗಲೇ ಹೇಳಿ ಆ್ಯಪದಲ್ಲಿ ಎಲ್ಲ ಕ್ಲಾಸ್ಗಳು ಇದೆ, ದಯವಿಟ್ಟು ಅದನ್ನು ನೋಡಬೇಕು. ಏನಿದೆ, ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಇದೆ. ಅಧಿಕಾರ ವಿಕೇಂದ್ರೀಕರಣ ಮತ್ತು ರಾಜಕೀಯ ಭಾಗವಹಿಸುವಿಕೆ ಅಂತಕ್ಕಂಥದ್ದು ಚಾಪ್ಟರ್ 5 ಇದೆ. ಈ ಚಾಪ್ಟರ್ 5ದಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ನಿಮಗೆ ಸಿಲೆಬಸ್ ಇದೆ. ಕೇಂದ್ರ ಸರ್ಕಾರದಲ್ಲಿ ಪಾರ್ಲಿಮೆಂಟ್ ಇದೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಇದೆ, ಸುಪ್ರೀಂ ಕೋರ್ಟ್ ಬಗ್ಗೆ ಇದೆ ಮತ್ತು ಜುಡಿಷಿಯಲ್ ರಿವ್ಯೂ ಬಗ್ಗೆ ಇದೆ, ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಬಗ್ಗೆ ಇದೆ. ಇದೆಲ್ಲನೂ ಕೂಡ ನೀವು ಈಗಾಗಲೇ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೂ ಓದಿದ್ದೀರಿ. ಜೊತೆಗೆ ಮೇನ್ಸ್ದಲ್ಲಿ GS ಪೇಪರ್ 2ದಲ್ಲಿ ಪಾಲಿಟಿ ಸಬ್ಜೆಕ್ಟ್ದಲ್ಲಿಯೂ ಕೂಡ ಇದು ನಿಮಗೇನಾಗಿದೆ, ಕವರ್ ಆಗಿರುತ್ತೆ. ನೀವು ಯಾರು ನೋಡಿಲ್ಲ ಕ್ಲಾಸು, SV ಪಾಟೀಲ್ ಸರ್ ಕ್ಲಾಸನ್ನು ನೋಡ್ತಕ್ಕದ್ದು. ಅದೇ ರೀತಿ ಕೇಂದ್ರ ಸರ್ಕಾರ ಹೇಗಿದೆಯೋ ಹಾಗೆ ರಾಜ್ಯ ಸರ್ಕಾರದ ಬಗ್ಗೆ ಇದೆ. ರಾಜ್ಯ ಸರ್ಕಾರದಲ್ಲಿ ಕೇವಲ ನಿಮಗೆ ರಾಜ್ಯಪಾಲರ ಪಾತ್ರ ಮತ್ತು ಪಂಚಾಯತ್ ರಾಜ್ ವಿಷಯಗಳ ಬಗ್ಗೆ ಇಲ್ಲಿ ತಿಳಿಸಲಾಗಿದೆ. ತಮಗೆಲ್ಲ ಗೊತ್ತಿದೆ, ಪಂಚಾಯತ್ ರಾಜ್ ಸಿಸ್ಟಮ್ದಲ್ಲಿ 3 ಟೈರ್ ಸಿಸ್ಟಮ್ ಇದೆ. ಇಲ್ಲಿ ಗ್ರಾಮ ಪಂಚಾಯತಿ ಇರುತ್ತೆ, ಇಲ್ಲಿ ತಾಲೂಕ್ ಪಂಚಾಯತ್ ಇರುತ್ತೆ, ಇಲ್ಲಿ ಜಿಲ್ಲಾ ಪಂಚಾಯತ್ ಇರುತ್ತೆ. ಅದೇ ರೀತಿ ಸಂವಿಧಾನಕ್ಕೆ 73 ಮತ್ತು 74ನೇ ತಿದ್ದುಪಡಿಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರ್ಬೋದು. ಇದು ಕೂಡ ನಿಮಗೆ ಪಾಲಿಟಿಯಲ್ಲಿ ಕವರ್ ಆಗಿದೆ. ಜೊತೆಗೆ 3ನೇ ಚಾಪ್ಟರು ಭಾರತದ ರಾಜಕೀಯದಲ್ಲಿ ಜಾತಿಯ ಪ್ರಭಾವ ಏನಿದೆ ಅಂತಕ್ಕಂಥದ್ದು ಜನರಲ್ ಚಾಪ್ಟರ್ ಇದೆ. ಪ್ರಾದೇಶಿಕ ರಾಜಕೀಯ ಭಾಷಾಂಧತೆ, ಈಗ ತ್ರಿಭಾಷೆಯ ಒಂದು ಜಾರಿ ಕುರಿತು ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿರತಕ್ಕಂತಹ ತ್ರಿಭಾಷೆಯ ಜಾರಿ ಕುರಿತು ಚರ್ಚೆ ನೀಡಿದೆ. ಪ್ರಚಲಿತಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಷಯ ಬರಬಹುದು. ಮತಾಂಧತೆಯ ಬಗ್ಗೆ, ಮತಾಂಧತೆ ಮೀನ್ಸ್ ನಾನ್ ಸೆಕ್ಯುಲರ್, ಧರ್ಮ ನಿರಪೇಕ್ಷತೆ ಇಲ್ಲದ್ದು ಅಂತ. ಇದ್ರ ಬಗ್ಗೆಯೂ ಕೂಡ ಈಗಾಗಲೇ ನೀವು ಇದನ್ನು ಸಂವಿಧಾನದ ಲಕ್ಷಣಗಳನ್ನು ಓದುವಾಗ ಧರ್ಮ ನಿರಪೇಕ್ಷತೆ ಅಂತಕ್ಕಂಥ ಚಾಪ್ಟರ್ದಲ್ಲಿ ಇದು ಕವರ್ ಆಗಿದೆ, ಇದನ್ನು ತಾವು ನೋಡ್ಬೋದು. ಅದೇ ರೀತಿ ಜಾತ್ಯತೀತ ನೀತಿಗೆ ಸಮಸ್ಯೆಗಳು ಇದೆ. ಅಲ್ಲೂ ಕೂಡ ಭಾರತ ಸಂವಿಧಾನದ ಲಕ್ಷಣಗಳಲ್ಲಿ ಹೇಳುವಾಗ ಸೆಕ್ಯುಲರಿಸಮ್ದಲ್ಲಿ ಜಾತ್ಯತೀತತೆ ವಿಷಯ ಹೇಳುವಾಗ ಅಲ್ಲಿ ಆ ನೀತಿಗೆ ಸಮಸ್ಯೆಗಳೇನಿದೆ, ರಾಷ್ಟ್ರದ ಏಕತೆಗೆ ಏನು ಸಮಸ್ಯೆ ಆಗ್ತಾ ಇದೆ ಎಂಬುದನ್ನು ಕೂಡ ಡಿಸ್ಕಸ್ ಮಾಡಲಾಗಿದೆ. ಅದೇ ರೀತಿಯಾಗಿ ರಾಜಕೀಯ ಪಾಲ್ಗೊಳ್ಳುವಿಕೆ ಮತ್ತು ಮತದಾನ ಅಂತಕ್ಕಂಥದ್ದನ್ನು ತಾವು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚರ್ಚೆ ಮಾಡುವಾಗ ಮತದಾನದ ಬಗ್ಗೆ ನಿಮಗೆ ಸಾಕಷ್ಟು ವಿವರಗಳನ್ನು ನೀಡಲಾಗಿದೆ. ವೋಟ್ ಬ್ಯಾಂಕಿಂಗ್ ಪಾಲಿಟಿಕ್ಸ್ ಅಂತ ಕರಿತೀವಿ. ಮತ ಬ್ಯಾಂಕು, ಮತವನ್ನು ಪಡೆಯುವಗೋಸ್ಕರ ಸರ್ಕಾರಗಳು ಏನೆಲ್ಲ ಕೆಲಸಗಳು ಮಾಡ್ತವೆ, ಯಾವ್ಯಾವ ಪಕ್ಷಗಳಿಗೆ ಯಾವ್ಯಾವುದು ಮತ ಬ್ಯಾಂಕ್ ವರ್ಕೌಟ್ ಆಗುತ್ತೆ ಎಂಬುದರ ಬಗ್ಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ದಲ್ಲಿ ಈ ವಿಷಯ ನಿಮಗೆ ಕವರ್ ಆಗಿರುತ್ತೆ. ಯಾರು ಈ ತರಗತಿಗಳನ್ನ ನೋಡಿಲ್ಲ, ತರಗತಿಗಳನ್ನ ನೋಡಿ ಅದರ ಬಗ್ಗೆ ನಾವು ಚಿಂತನೆ ಮಾಡೋದು ಬೇಡ. ನೇರವಾಗಿ ಪಾಠ 6ಕ್ಕೆ ಹೋಗೋಣ. ಇದು ಸೋಷಾಲಜಿಯದಲ್ಲಿ ಕೊನೆಯ ಲಾಸ್ಟ್ ಬಟ್ ಒನ್ ಚಾಪ್ಟರ್. ಇದಾದ ಮೇಲೆ ಇನ್ನೊಂದು ಚಾಪ್ಟರ್ ಇದೆ. ಈ ಚಾಪ್ಟರ್ ಮುಗಿದ ತಕ್ಷಣ ಇನ್ನೊಂದು ಚಾಪ್ಟರ್ ಆದರೆ ಇಡೀ ಸೋಷಾಲಜಿ ಮುಗಿದು ಹೋಗುತ್ತೆ. ಓಕೆ, ಇಲ್ಲಿ ಸಮಾಜೋ ಆರ್ಥಿಕ ವ್ಯವಸ್ಥೆ ಅಂತಕ್ಕಂಥ ಚಾಪ್ಟರ್ ಇದೆ. ಸೋಷಿಯೋ ಎಕನಾಮಿಕ್ ಸಿಸ್ಟಮ್ ಅಂತ ಕರಿತೀವಿ. ಈ ಪಾಠದಲ್ಲಿ 8 ಅಂಶಗಳನ್ನ ನಾವು ಕಲ್ಕೋತೀವಿ. ಭಾಳ ಇಂಪಾರ್ಟೆಂಟು ಪರೀಕ್ಷಾ ದೃಷ್ಟಿಯಿಂದ. ಜಾಜಮಾನಿ ವ್ಯವಸ್ಥೆ ಡೆಫಿನೆಟ್ ಆಗಿ ಈ ಪ್ರಶ್ನೆ ಬರುತ್ತೆ. ಸಾಂಪ್ರದಾಯಿಕ ಸಮಾಜದೊಂದಿಗೆ ಅದರ ಸಂಬಂಧ ಏನಿತ್ತು ಅಂತೇಳಿ ಕೇಳ್ತಾರೆ, ಅದನ್ನು ಡಿಸ್ಕಷನ್ ಮಾಡೋಣ. ಮಾರುಕಟ್ಟೆ ಅರ್ಥವ್ಯವಸ್ಥೆ ಮತ್ತು ಅದರ ಸಾಮಾಜಿಕ ರಚನೆ. ಜಾಜಮಾನಿ ವ್ಯವಸ್ಥೆ ಮುಗಿದ ನಂತರ ದೇಶದಲ್ಲಿ ಸ್ವತಂತ್ರ ಬಂದ ಮೇಲೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ಬರುತ್ತೆ. ಆ ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಲಕ್ಷಣಗಳೇನು, ಆ ಒಂದು ಸಾಮಾಜಿಕ, ಅದರಿಂದ ಮಾರುಕಟ್ಟೆ ಅರ್ಥವ್ಯವಸ್ಥೆ ಬಂದ ಮೇಲೆ ಸಮಾಜದಲ್ಲಿ ಯಾವ ಥರದ ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಳ್ಳೋಣ. ಈ ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಪರಿಣಾಮವೇ ಉದ್ಯೋಗದಲ್ಲಿ ವೈವಿಧ್ಯೀಕರಣ ಉಂಟಾಗುತ್ತೆ. ಯಾವ್ಯಾವ ಉದ್ಯೋಗಗಳು ಹುಟ್ಟುಕೊಳ್ತವೆ, ಯಾವ ತರಹದ ಡೈವರ್ಸಿಫಿಕೇಷನ್ ಆಗುತ್ತೆ, ಅದರಿಂದ ಸಮಾಜದಲ್ಲಾಗಿರ್ತಕ್ಕಂತಹ ರಚನೆಯಲ್ಲಿ ಏನು ಬದಲಾವಣೆ ಆಯಿತು ಅದನ್ನು ಡಿಸ್ಕಷನ್ ಮಾಡೋಣ. ಉದ್ಯೋಗಗಳ ವೈವಿಧ್ಯೀಕರಣ ಆದ ತಕ್ಷಣ ವೃತ್ತಿಗಳು ಹುಟ್ಟುಕೋತವೆ. ಸಾಕಷ್ಟು ವೃತ್ತಿಗಳು, ಹೊಸ ವೃತ್ತಿಗಳು ಹುಟ್ಟುಕೋತವೆ. ವೃತ್ತೀಕರಣ ಅಂತಕ್ಕಂಥದ್ದು ಬೆಳೀತದೆ. ಆ ವೃತ್ತಿಗಳನ್ನು ಹುಟ್ಟಿಸುವ ಸಲುವಾಗಿ ವೃತ್ತೀಕರಣಗಳು ಬೆಳೀತವೆ. ಹಾಗಾದರೆ ವೃತ್ತಿಗಳು ಅಂದರೆ ಏನು, ವೃತ್ತೀಕರಣ ಅಂದ್ರೂ ಡಿಸ್ಕಷನ್ ಮಾಡೋಣ. 5ನೇ ಚಾಪ್ಟರಲ್ಲಿ ಕಾರ್ಮಿಕ ಸಂಘಟನೆಯ ಪಾತ್ರವನ್ನು ತಿಳ್ಕೊಳ್ಳೋಣ. 6ರಲ್ಲಿ ಆರ್ಥಿಕ ಬೆಳವಣಿಗೆಯ ಸಾಮಾಜಿಕ ನಿರ್ಧಾರಕ ಅಂಶಗಳು ಯಾವುದು ಅಂತ ತಿಳ್ಕೊಳ್ಳೋಣ.
ನೆಕ್ಸ್ಟು ಆರ್ಥಿಕ ಅಸಮಾನತೆ ಯಾಕೆ ಆಗ್ತಾಯಿದೆ ಅಂತ ತಿಳ್ಕೊಳ್ಳೋಣ. 8ನೇದು ಜಾಗತೀಕರಣ ಮತ್ತು ಅದರಿಂದ ಆಗ್ತಕ್ಕಂಥ ಸಾಮಾಜಿಕ ಪರಿಣಾಮ. ಇಲ್ಲಿ ಏನಿದೆ ಅಂದರೆ ಒಂದು ಚಾಪ್ಟ್ರು ಇನ್ನೊಂದು ಚಾಪ್ಟರ್ಗೆ ಹೆಣೆದಿದ್ದಾರೆ. ಇದು ಇದಕ್ಕೆ ಸಂಬಂಧಪಟ್ಟಿದೆ, 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 ಇದು ಇದಕ್ಕೆ ಸಂಬಂಧಪಟ್ಟಿದೆ. ಒಂದ್ರ ಮೇಲೆ ಒಂದು ಡಿಫೆಂಡ್ ಆಗಿರೋದ್ರಿಂದ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಒಂದು ಚಾಪ್ಟರ್ ಇದು. ಇದನ್ನು ತಿಳ್ಕೊಳ್ಳೋಣ. ಈ ಒಂದು ಮೇಲಿನ 8 ಅಂಶಗಳ ಬಗ್ಗೆ 2 ಪುಟಗಳು ತಿಳ್ಕೊಂಡ್ರೆ ಸಾಕು, ನೀವು ಪ್ರಶ್ನೆಗಳು ನೇರವಾಗಿ ಬರ್ತಾ ಉತ್ತರ ಬರಿಬೋದು. ಒಟ್ಟು 8 ಚಾಪ್ಟರ್ ಇದೆ. ಇದನ್ನು 4+4 ಮಾಡಿ ನಾನು 2 ಕ್ಲಾಸ್ನಲ್ಲಿ ಮುಗಿಸ್ಕೊಡ್ತೀನಿ. ಓಕೆ, ಮೊದಲನೇದು ಬರೋಣ. ಜಾಜ್ಮಾನಿ ವ್ಯವಸ್ಥೆ ಅಥವಾ ಸಾಂಪ್ರದಾಯಿಕ ಸಾಮಾಜಿಕ ಜೊತೆಗೆ ಇದರ ಸಂಬಂಧಗಳು. ಜಾಜ್ಮಾನಿ ಸಿಸ್ಟಮ್ ಬಗ್ಗೆ ಕ್ವಶನ್ಸ್ ಡೆಫಿನೆಟ್ ಬರ್ತದೆ. ಜಾಜ್ಮಾನಿ ವ್ಯವಸ್ಥೆಯು ಜಾತಿ ಪದ್ಧತಿಯೊಂದಿಗೆ ಸಂಬಂಧಿಸಿರತಕ್ಕಂಥ ವ್ಯವಸ್ಥೆ. ಭಾಳ ಈಸಿ ಇದು. ನೀವೆಲ್ಲ ಹಳ್ಳಿಯವ್ರು ಯಾರಾದರೂ ಇದ್ದರೆ ಇದನ್ನು ನೀವು ಬಾಲ್ಯದಲ್ಲಿ ಈ ವ್ಯವಸ್ಥೆಯನ್ನು ಕಂಡಿರ್ತೀರಿ. 1990ಗಿಂತ ಬಿಫೋರ್ ಇರ್ತಕ್ಕಂಥ ಕಿಡ್ಸ್ ಯಾರಾದರೂ ಇದ್ದರೆ ಈ ವ್ಯವಸ್ಥೆಯನ್ನು ನೋಡಿರ್ತೀರಿ. ಅಬೌವ್ 2000 ಇಸ್ವಿ ನಂತರ ಹುಟ್ಟಿರ್ತಕ್ಕಂಥವ್ರು ಇದನ್ನು ಕಾಣೋದು ಸ್ವಲ್ಪ ಕಷ್ಟ. ಓಕೆ, ಅಂತರ್ಜಾತಿಗಳ ನಡುವೆ ಕೊಟ್ಟು ತೆಗೆದುಕೊಳ್ಳುವ ತತ್ವವನ್ನು ಆಧರಿಸಿರ್ತಕ್ಕಂಥ ವ್ಯವಸ್ಥೆ ಜಾಜ್ಮಾನಿ ಸಿಸ್ಟಮ್ ಇದು. ಈ ವ್ಯವಸ್ಥೆಯಲ್ಲಿ ಭೂ ಮಾಲೀಕರು ಇರ್ತಾರೆ. ಇವ್ರನ್ನ ನಾವು ಸಾಮಾನ್ಯವಾಗಿ ರೈತರು ಅಂತ ಕರಿಬೋದು. ಈ ರೈತರನ್ನ ಜಾಜಮಾನರು ಅಂತ ಕರೀತಾರೆ. ಓಕೆ, ಜಾಜಮಾನರು ಬದಲಾಗಿ ನೀವು ಇನ್ನೊಂದು ಶಬ್ದನೂ ಬಳಕೋಬೋದು, ಯಜಮಾನರು ಅಂತೇಳಿ ಬಳಸ್ಬೋದು. ಯಜಮಾನರು. ಓಕೆ, ಜಾಜಮಾನರು ಬದಲಾಗಿ ಯಜಮಾನರು, ಭೂ ಮಾಲೀಕರು, ರೈತರು. ಆದರೆ ನಮ್ಮ ಸಿಲಾಬಸ್ದಲ್ಲಿ ಜಾಜಮಾನರು ಅಂತಿರೋದ್ರಿಂದ ನೀವು ಜಾಜಮಾನರು ಅಂತ ಬಳಸ್ರಿ. ಯಜಮಾನರು, ರೈತರು, ಭೂ ಮಾಲೀಕರು ಅದರ ಅರ್ಥವನ್ನು ತಿಳ್ಕೊಡ್ರಿ. ಇವರಿಗೆ ಅಗತ್ಯ ಇರತಕ್ಕಂತಹ ಸೇವೆಗಳಾಗಿರ್ತಕ್ಕಂಥ ಕುಂಬಾರಿಕೆ, ಕಂಬಾರಿಕೆ, ಬಡಿಗರು, ಕ್ಷೌರಿಕರು ಬೇಕಾಗ್ತಾರೆ. ಅಲ್ಲಿ ಕೃಷಿದಲ್ಲಿ ನಿರತ ಆಗಿರ್ತಕ್ಕಂತಹ ಮಾಲೀಕರಿಗೆ ಇವರೆಲ್ಲ ಸಬ್ಸಿಡರಿ ಕೆಲಸ ಮಾಡ್ತಕ್ಕಂಥವ್ರು ಬೇಕಾಗ್ತಾರೆ. ಇವರು ಯಜಮಾನರಿಗೆ ಸೇವೆಯನ್ನು ಕೊಡ್ತಿರ್ತಾರೆ. ಇವರಿಗೆ ಕುಲೀನರು ಅಂತ ಕರೀತಾರೆ. ಓಕೆ, ಕುಲೀನರು ಅಂತ ಕರೀತಾರೆ ಅಥವಾ ಪ್ರಜೆಗಳು ಅಂತಲೂ ಕೂಡ ಕರೀತಾರೆ. ಕುಲೀನನ್ನು ಅಂತ ಕರೀತಾರೆ ಅಥವಾ ಪ್ರಜೆಗಳು ಅಂತ ಕರೀತಾರೆ. ಅಂದರೆ ಜಾಜಮಾನರು ಮತ್ತು ಕುಲೀನರ ನಡುವಿನ ಸಂಬಂಧವನ್ನು ನಾವೇನಂತ ಕರಿತೀವಿ ಅಂದರೆ ಜಾಜ್ಮಾನಿ ವ್ಯವಸ್ಥೆ ಅಂತ ಕರಿತೀವಿ. ಅಥವಾ ಇದನ್ನು ಹಳ್ಳಿ ಭಾಷೆಯಲ್ಲಿ ಆಯಗಾರಿಕೆ ಪದ್ಧತಿನೂ ಅಂತೇಳಿ ಬಳಸ್ತಾರೆ. ನಿಮ್ಮ ತಂದೆ ತಾಯಿ ಅಜ್ಜಿ ಯಾರಾದರೂ ಇದ್ರೆ ಕೇಳಿ. ಆಯಗಾರಿಕೆ ಪದ್ಧತಿ ಅಂದರೆ ಏನು ಅಂದರೆ ಅವರು ವಿವರಣೆ ಕೊಡ್ತಾರೆ. 5 ನಿಮಿಷದಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ. ಈ ವ್ಯವಸ್ಥೆಯಲ್ಲಿ ಒಂದು ಜಾತಿ ಇನ್ನೊಂದು ಜಾತಿಯೊಂದಿಗೆ ಅವಲಂಬಿಸಿ ಬದುಕ್ತಕ್ಕಂಥ ವ್ಯವಸ್ಥೆ ಇತ್ತು. ಇವುಗಳ ನಡುವೆ ಅನುವಂಶಿಕ ಸಂಬಂಧ ಸ್ಥಾಪನೆ ಆಗಿತ್ತು. ಯಜಮಾನ ಅಜ್ಜ ಇರ್ತಾನೆ, ಕುಲೀನ ಅಜ್ಜ ಇರ್ತಾನೆ, ಇವ್ರ ನಡುವೆ ಸಂಬಂಧ ಇತ್ತು. ಆಮೇಲೆ ನಿಮ್ಮ ಅಪ್ಪ ಬರ್ತಾನೆ, ಇವ್ರ ಅಪ್ಪ ಬರ್ತಾನೆ, ಇವ್ರ ನಡುವೆ ಸಂಬಂಧ ಇತ್ತು. ಆಮೇಲೆ ಇವರಿಗೆ ಮಗ ಬರ್ತಾನೆ, ಇವ್ರ ಮಗ ಬರ್ತಾನೆ, ಸಂಬಂಧ. ಹೀಗೆ ಅನುವಂಶಿಕವಾಗಿರ್ತಕ್ಕಂಥ ಸಂಬಂಧ ಸ್ಥಾಪನೆ ಆಗಿದ್ದವು. ಜಾಜ್ಮಾನಿ ಸಂಬಂಧಗಳು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಅಬಾಧಿತವಾಗಿ ಮುಂದುವರಿತಾ ಬಂದಿದ್ದು. ಅಂದರೆ ಈ ಒಬ್ಬ ಯಜಮಾನ ಇದ್ದಲ್ಲ, ಇವನಿಗೆ ಯಾರೋ ಒಬ್ಬ ಕುಲೀನ ಇರ್ತಾನಲ್ಲ, ಈ ವ್ಯವಸ್ಥೆ ಹಾಗೆ ಮುಂದುವರಿತಾ ಹೋಗ್ತದೆ. ಓಕೆ, ತಲೆಮಾರಿನಿಂದ ತಲೆಮಾರಿಗೆ. ಜಾಜಮಾನರು ವಾರ್ಷಿಕ ಸುಗ್ಗಿಯ ನಂತರ ಸೇವೆ ನೀಡುವ ಕುಲೀನರಿಗೆ ದವಸ ಧಾನ್ಯಗಳ ರೂಪದಲ್ಲಿ ಪ್ರತಿಫಲವನ್ನು ನೀಡ್ತಿದ್ರು. ಅಂದರೆ ಇಲ್ಲಿ ಹಣದ ವ್ಯವಹಾರ ಇರಲಿಲ್ಲ. ಓಕೆ, ಹಣದ ವ್ಯವಹಾರ ಇರಲಿಲ್ಲ. ದವಸ ಧಾನ್ಯಗಳ ರೂಪದಲ್ಲಿ ಅವರಿಗೆ ಏನು ಕೊಡ್ತಿದ್ರು? ಹಣವನ್ನು ಕೊಡ್ತಾಯಿದ್ರು. ಈ ವ್ಯವಸ್ಥೆಯಲ್ಲಿ ಹಣದ ಬಳಕೆ ಇರಲಿಲ್ಲ. ಇಲ್ಲಿ ದವಸ ಧಾನ್ಯಗಳನ್ನ ಕೊಟ್ಟು ಸೇವೆಯನ್ನು ಪಡಿತಿದ್ರು ಮತ್ತು ಸೇವೆಯನ್ನು ಸ್ವೀಕರಿಸುವ ಸಂಬಂಧ ಮಾತ್ರವಲ್ಲ. ಓಕೆ, ಈ ವ್ಯವಸ್ಥೆಯಲ್ಲಿ ಹಣದ ಬಳಕೆ ಇರಲಿಲ್ಲ. ಓಕೆ, ಇದು ಒಪ್ಕೊಳ್ಳೋಣ. ಇಲ್ಲಿ ದವಸ ಧಾನ್ಯ ಕೊಟ್ಟು ಸೇವೆ ಪಡೆಯೋದು, ಸೇವೆ ಸ್ವೀಕರಿಸುವ ಸಂಬಂಧ ಮಾತ್ರ ಅಲ್ಲದೆ ಪರಸ್ಪರ ಭದ್ರತೆ ಇತ್ತು. ಸಹಾಯ ಮಾಡ್ತಕ್ಕಂಥ ಮಾನವೀಯ ಮುಖಾನೂ ಕೂಡ ಇತ್ತು. ಈಗ ಒಂದು ವೇಳೆ ಯಜಮಾನರು ಹಣವಂತರಾಗಿರ್ತಾರೆ, ಇವರ ಹತ್ರ ಹಣ ಇರ್ತದೆ, ಕುಲೀನರಿಗೆ ಹಣ ಇರೋದಿಲ್ಲ. ಇವ್ರಿಗೇನಾದರೂ ಹಣ ಬೇಕಾಗಿತ್ತಂದರೆ ಯಜಮಾನರ ಕಡೆ ಹೋದಾಗ ಯಜಮಾನರು ಸಾಲವನ್ನು ಕೊಡ್ತಿದ್ರು. ಓಕೆ, ಕುಲೀನರ ಬಳಿ ಶಕ್ತಿ ಇತ್ತು. ಓಕೆ, ಯಜಮಾನರ ಬಳಿ ಕೆಲಸ ಮಾಡುವ ಶಕ್ತಿ ಇರಲಿಲ್ಲ. ಇವ್ರಿಗೇನಾದರೂ ಅಪಾಯಗಳು ಬಂದಾಗ ಇವ್ರ ಶಕ್ತಿ ಪ್ರಯೋಗವನ್ನು ಇವ್ರ ಮೂಲಕ ಮಾಡ್ತಿದ್ರು. ಸೊ ದಟ್ ಯಜಮಾನರು ಮತ್ತು ಕುಲೀನರ ನಡುವೆ ಕೊಡು ಮತ್ತು ಕೊಳ್ಳುವಿಕೆ ಇತ್ತು. ಕೇವಲ ಹಣ ಮತ್ತು ದವಸ ಧಾನ್ಯದ ಮೂಲಕ ಮಾತ್ರ ಅಲ್ಲ, ಇವರಲ್ಲಿ ಒಂದು ಉತ್ತಮವಾಗಿರತಕ್ಕಂಥ ಮಾನವೀಯ ಸಂಬಂಧವೂ ಇತ್ತು ಅಂತಕ್ಕಂಥದ್ದನ್ನು ಸಮಾಜಶಾಸ್ತ್ರಜ್ಞರು ಬರೀತಾರೆ. ಇದರಿಂದ ಸಮಾಜದಲ್ಲಿ ನೆಮ್ಮದಿ, ಶಾಂತಿ, ಸುರಕ್ಷತೆ ಸೃಷ್ಟಿಯಾಗಿತ್ತು ಅಂತ ನಾವು ಹೇಳ್ಬೋದು. ಇದರ ಉಪಯೋಗಗಳೇನು? ಗ್ರಾಮದಲ್ಲಿ ನಿರುದ್ಯೋಗ ಇರಲಿಲ್ಲ ನೋಡಿ. ಆವಾಗ ಸಾಂಪ್ರದಾಯಿಕ ಸಿಸ್ಟಮ್ ಇದ್ದಾಗ, ಭಾರತಕ್ಕೆ ಸ್ವತಂತ್ರ ಬರುವ ಪೂರ್ವದಲ್ಲಿ, ಬ್ರಿಟಿಷರು ಬರೋಕ್ಕಿಂತ ಪೂರ್ವದಲ್ಲಿ ನಿರುದ್ಯೋಗದ ಪ್ರಶ್ನೆಯೇ ಇರಲಿಲ್ಲ. ವಿವಿಧ ಜಾತಿಗಳ ನಡುವೆ ಸಮನ್ವಯ, ಅವಲಂಬನೆ ಇತ್ತು. ಗ್ರಾಮದ ಜನರಲ್ಲಿ ಪ್ರೀತಿ ವಿಶ್ವಾಸ ಮನೆ ಮಾಡಿತ್ತು. ಗ್ರಾಮೀಣ ಸಮಾಜ ಸ್ವಯಂ ಪರಿಪೂರ್ಣ, ಸ್ವಾವಲಂಬಿಯಾಗಿತ್ತು. ಈಗ ನೋಡಿ, ಆತ್ಮನಿರ್ಭರ್ ಯೋಜನೆ ಅಂತ ಮಾಡಿದ್ದಾರೆ. ಇದು ನೆಸೆಸಿಟಿನೇ ಇರಲಿಲ್ಲ ಆವಾಗ. ತಾವೇನೇ ಆತ್ಮನಿರ್ಭರ್ ಇದ್ದರು ಹಳ್ಳಿಯವರು. ಜಾಜ್ಮಾನಿ ವ್ಯವಸ್ಥೆ
ಯಾಕೆ ಅವನತಿ ಹೊಂತಂದರೆ ಭೂ ಸಾಧಾರಣ ಕ್ರಮಗಳು ಬಂತು, ಭೂರಹಿತರಿಗೆ ಭೂಮಿ ದೊರಕಿತು. ಇದರಿಂದ ಕುಲೀನರು ಸ್ವತಂತ್ರವಾಗಿ ದವಸ ಧಾನ್ಯಗಳನ್ನ ಪಡೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ದ್ಯಾಟ್ ಕುಲೀನರು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಜಮಾನರಿಗೆ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು, ನೀವು ದವಸ ಧಾನ್ಯ ನಿಮ್ಮ ಕಡೆಯಿಂದ ನಮಗೆ ಬೇಡ, ಓಕೆ, ನಾವು ಇನ್ನು ಮೇಲೆ ಜಾಜ್ಮಾನಿ ಸಿಸ್ಟಮನ್ನು ನಾವು ಮಾಡೋದಿಲ್ಲ, ಕೈಗಾರಿಕೆ ಪದ್ಧತಿಯನ್ನು ಮಾಡೋದಿಲ್ಲ ಅಂತ ಹೇಳಿಬಿಟ್ರು. ಕೈಗಾರೀಕರಣ ಆಯಿತು. ಕುಲೀನರು ನಗರಗಳಿಗೆ ವಲಸೆ ಹೋಗಿ ವೃತ್ತಿಗಳನ್ನ ಪಡೆದರು, ಕೈಗಾರಿಕೆಯಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇದರಿಂದ ಹಣದ ರೂಪದಲ್ಲಿ ಅವರಿಗೆ ಸಂಬಳ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದೇ ಹಣವನ್ನು ಬಳಸ್ಕೊಂಡು ದವಸ ಧಾನ್ಯಗಳನ್ನ ಅವರು ಖರೀದಿಸೋಕ್ಕೆ ಸ್ಟಾರ್ಟ್ ಮಾಡಿದರು. ಹಣ ಚಲಾವಣೆ ಹೆಚ್ಚಾಗಿದ್ದರಿಂದ ಜಾಜಮಾನರು ಹಣ ಕೊಟ್ಟು ಸೇವೆಯನ್ನು ಇವರು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದರು. ಇವರು ದವಸ ಧಾನ್ಯಗಳನ್ನ ಕೊಡುವುದೇನು ಅವಶ್ಯಕತೆ ಇದೆ, ದವಸ ಧಾನ್ಯಗಳನ್ನು ಸಿಟಿಗೆ ಹೋಗಿ ಮಾರಾಟ ಮಾಡಿದರು ಮಾರುಕಟ್ಟೆಯಲ್ಲಿ. ಇದರಿಂದ ಬಂದಿರತಕ್ಕಂಥ ಹಣ ತೊಗೊಂಡವರು ಅವರು ಸೇವೆಯನ್ನು ಕುಲೀನರ ಕಡೆ ಪಡೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಶಿಕ್ಷಣ ಬಂತು, ಆಧುನಿಕ ಶಿಕ್ಷಣ ಬಂದಿರೋದರಿಂದ ವೈದ್ಯರು ಹುಟ್ಟುಕೊಂಡ್ರು, ಓಕೆ, ಆಮೇಲೆ ವಕೀಲರು ಹುಟ್ಟುಕೊಂಡ್ರು, ಓಕೆ, ಬೋಧಕರು ಹುಟ್ಟುಕೊಂಡ್ರು, ನರ್ಸ್ಗಳು ಹುಟ್ಟುಕೊಂಡ್ರು. ಈ ಥರನಾಗಿ ಹೊಸ ಹೊಸ ವೃತ್ತಿಗಳು ಹುಟ್ಟುಕೊಂಡಿರೋದರಿಂದ ಈ ಜಾಜ್ಮಾನಿ ಸಿಸ್ಟಮ್ ಅವನತಿ ಹೊಂದಿತು. ಸಾರಿಗೆ ಸಂಪರ್ಕ ಬಂತು. ಚಕ್ರಗಳು ನಾಗರಿಕತೆಯ ಪ್ರತೀಕ ಅಲ್ವೇ, ಚಕ್ರಗಳು ನಾಗರಿಕತೆಯನ್ನು ಸೃಷ್ಟಿ ಮಾಡ್ತಾವ. ವಲಸೆ ಹೊಂಟರು ಜನರು, ವಲಸೆ ಹೋಗಿ ಮತ್ತೊಂದು ಕಡೆ ಕೆಲಸ ಮಾಡಿ ಊರಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಇದರಿಂದ ಜಾಜ್ಮಾನಿ ಸಿಸ್ಟಮ್ ಏನಾಯಿತು, ಗ್ರಾಮದಿಂದ ನಿರ್ಗಮಿಸಿತು ಅಂತ ಬರಿಬೋದು. ಇದು ಪಕ್ಕಾ ಕ್ವಶನ್ ಇರುತ್ತೆ, ನೀವು ದಯವಿಟ್ಟು ಅರ್ಥ ಮಾಡ್ಕೊಂಡು ಬರಿಬೇಕು. ಸೆಕೆಂಡ್, ಆ ಜಾಜ್ಮಾನಿ ಸಿಸ್ಟಮ್ ಹೋದ ನಂತರನೇ ದೇಶದಲ್ಲಿ ಬಂದಿರೋದು ಮಾರುಕಟ್ಟೆ ಅರ್ಥವ್ಯವಸ್ಥೆ. ಓಕೆ, ಮಾರುಕಟ್ಟೆ ಅರ್ಥವ್ಯವಸ್ಥೆ ಹೆಂಗೆ ಬಂತು, ಇದರಿಂದ ಸಾಮಾಜಿಕ ಪರಿಣಾಮಗಳು ಏನಾಯಿತು ಅಂತ ಕ್ವಶನ್ ಕೇಳ್ತಾನೆ. ವಸ್ತುಗಳ ಬೇಡಿಕೆ ಪೂರೈಕೆ ಆಧರಿಸಿ ಬೆಲೆಗಳು ನಿರ್ಧಾರವಾಗುತ್ತಿದ್ದರೆ ಅದನ್ನು ಮಾರುಕಟ್ಟೆ ಅರ್ಥವ್ಯವಸ್ಥೆ ಎಂದು ಕರಿತೀವಿ ನಾವು. ಇಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಎಕನಾಮಿಕ್ಸ್ ಕನ್ಸೆಪ್ಟನ್ನು ತಿಳ್ಕೊಳ್ಳಿ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಧರಿಸಿ ವಸ್ತುಗಳ ಬೆಲೆ ಹೆಚ್ಚಾಕಿತ್ತು ಅಥವಾ ಕಡಿಮೆ ಆಗಿತ್ತಂದ್ರೆ ಅದನ್ನು ನಾವು ಮಾರುಕಟ್ಟೆ ಅರ್ಥವ್ಯವಸ್ಥೆ, ಮಾರ್ಕೆಟ್ ಎಕಾನಮಿ ಅಂತ ಕರಿತೀವಿ. 1947ಕ್ಕಿಂತ ಮೊದಲು ಭಾರತದಲ್ಲಿ ಜಾಜ್ಮಾನಿ ಅಥವಾ ಕೈಗಾರಿಕೆ ಪದ್ಧತಿ ಇತ್ತು. ಭಾರತಕ್ಕೆ ಬ್ರಿಟಿಷರು ಬರೋಕ್ಕಿಂತ ಪೂರ್ವದಲ್ಲಿಯೂ ಕೂಡ ಈ ವ್ಯವಸ್ಥೆ ಇತ್ತು. ಕೆಲವು ಪ್ರದೇಶಗಳಲ್ಲಿ ವಸ್ತು ವಿನಿಮಯ ಪದ್ಧತಿ, ಬಾರ್ಟರ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಇನ್ನೊಂದು ಸಿಸ್ಟಮ್ ಇದೆ, ಬಾರ್ಟರ್ ಸಿಸ್ಟಮ್. ಬಾರ್ಟರ್ ಅಂದರೆ ಏನು, ನೀನು ನನಗೆ ಏನು ಕೊಡು, ಎಮ್ಮೆ ಕೊಡು, ನಾನು ನಿನಗೇನು ಕೊಡ್ತೀನಿ, ಹಸು ಕೊಡ್ತೀನಿ, ಓಕೆ, ಈ ಥರ ನೀನೊಂದು ವಸ್ತು ನನಗೆ ಕೊಡು, ನಾನೊಂದು ವಸ್ತು ನಿಂಗೆ ಕೊಡ್ತೀನಿ. ಹಣದ ಚಲಾವಣೆಯೇ ಇಲ್ಲ ಇಲ್ಲಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮಿಶ್ರ ಅರ್ಥವ್ಯವಸ್ಥೆಯನ್ನು ಅನುಸರಿಸಿದರು ಜವಾಹರ್ಲಾಲ್ ನೆಹರು ಅವರು, ಓಕೆ. ಇದನ್ನು ನಾವು ನೋಡಿ, ಒಂದು 4 ಲೈನದಲ್ಲಿ ಪೀಠಿಕೆ ಈ ಥರ ಹಾಕೋಬೇಕು. ಮೊದಲು ಯಾವ ಥರ ಇತ್ತು ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ, ಸ್ವತಂತ್ರ ಬಂದಾಗ ಯಾವ ಥರ ಇತ್ತು, ಸ್ವತಂತ್ರ ಬಂದ ಮೇಲೆ ಅಂಥ ವ್ಯವಸ್ಥೆ ಇತ್ತು. ಇಷ್ಟು ಪೀಠಿಕೆ ಸಾಕಿದಕ್ಕೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯಿಂದಾಗಿರ್ತಕ್ಕಂಥ ಸಾಮಾಜಿಕ ಪರಿಣಾಮಗಳನ್ನ ಚರ್ಚಿಸಿ ಅಂತ ಕೇಳ್ತಾರೆ. ಆದರೆ 1990ರ ದಶಕದಲ್ಲಿ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಅಂತೇಳಿ ಹೊಸ ಆರ್ಥಿಕ ನೀತಿ ಸುಧಾರಣೆಗಳು ಉಂಟಾದವು. ಆ ಟೈಮ್ದಲ್ಲಿ ಮನಮೋಹನ್ ಸಿಂಗ್ ಅವರು ಈ ದೇಶದಲ್ಲಿ ಅರ್ಥ ಸಚಿವರಿದ್ದರು. ಇದರಿಂದ ಜಾಜ್ಮಾನಿ ಅಥವಾ ಕೈಗಾರಿಕೆ ಪದ್ಧತಿ ಮಾಯಾಗಿ ಹೋಗಿಬಿಡ್ತು. ಇದರಿಂದ ಉಂಟಾದ ಸಾಮಾಜಿಕ ಪರಿಣಾಮಗಳು ಇಂತಿವೆ. ನಾನು ಅದಕ್ಕೆ ಹೇಳಿದೆ ನೋಡಿ, 1990 to 2000 ಕಿಡ್ಸ್ ಯಾರಾದರೂ ಇದ್ದರೆ ಅವರಿಗೆ ಸ್ವಲ್ಪ, ಅದಕ್ಕಿಂತ ಮುಂಚೆ ಇದ್ದವ್ರಿಗೆ ಇದು ಗೊತ್ತಾಗುತ್ತೆ, ನಂತರ ಗೊತ್ತಾಗಂಗಿಲ್ಲ. ಯಾವಾಗ ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ ಬಂತು ಆವಾಗ ಜಾಜ್ಮಾನಿ ಸಿಸ್ಟಮ್ ಮಾಯ ಆಯಿತು. ಆ ಮಾರುಕಟ್ಟೆ ಅರ್ಥವ್ಯವಸ್ಥೆ ಜಾರಿಗೆ ಬಂತು. ಕಮೀನರು ತಮ್ಮ ಜಾತಿ ಉದ್ಯೋಗಗಳನ್ನ ತೊರೆದು ಹೊಸ ಉದ್ಯೋಗಗಳನ್ನ ಮಾಡಲು ಪ್ರಾರಂಭಿಸಿದರು. ನಾವೇನು ಪ್ರಜೆಗಳು ಅಂತೇನು ಕರಿತೀವಲ್ಲ, ಇವರು ಪ್ರಜೆಗಳು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ಆ ಭೂಮಿ ಇರಲಿಲ್ಲ ಇವರಿಗೆ. ಅದಕ್ಕೆ ಏನು ಮಾಡಿದ್ರು, ಯಜಮಾನ್ರ ಬಳಿ ಹೋಗಿ ಹೊಲದಲ್ಲಿ ಕೆಲಸ ಮಾಡ್ತಿದ್ರು ಅಥವಾ ಅವ್ರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತಯಾರು ಮಾಡಿ ಕೊಡ್ತಿದ್ರು. ಕುಂಬಾರಿಕೆ ಬಡಿತನ ಮಾಡಿಕೊಂಡು. ಯಾವಾಗ ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ ಉಂಟಾಗಿಬಿಡ್ತು ಆವಾಗ ಇವ್ರು ಏನು ಮಾಡಿದರು, ನಗರಗಳಿಗೆ ಹೋಗಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಜಾತಿಯ ಉದ್ಯೋಗಗಳನ್ನ ತೊರೆದ್ರು ಇವರು. ಕೃಷಿಯಲ್ಲಿ ಆಧುನೀಕರಣ ಆಯಿತು. ಈ ಕಡೆ ಏನು ಮಾಡಿದ್ರು, ಯಜಮಾನರು ಕೂಡ ಏನು ಮಾಡಿದ್ರು, ಇವರು ಶಾನೆ ಇದ್ದರು, ನೀವು ನಮ್ಮಲ್ಲಿ ಕೆಲಸಕ್ಕೆ ಬರೋಂಗಿಲ್ಲ, ಕೃಷಿಯನ್ನು ಆಧುನೀಕರಣ ಮಾಡಿದರು ಅವರು. ಕೃಷಿಯಲ್ಲಿ ಉತ್ತಮ ಬೀಜಗಳನ್ನು ಹಾಕುವುದು, ಕೀಟನಾಶಕ ಬಳಕೆ, ರಸಗೊಬ್ಬರ ಬಳಕೆ ಇವುಗಳನ್ನ ಮಾಡುವ ಮೂಲಕ ಇವ್ರಲ್ಲೇನು ಆಳು ಹಚ್ತಿದ್ರಲ್ಲ, ಆಳು ಹಚ್ಚುವ ವ್ಯವಸ್ಥೆ ಕಡಿಮೆ ಆಯ್ತು ಅವ್ರದ್ದು. ಕೀಟನಾಶಕ ಹೊಡೆದು ಬಿಡ್ತಿದ್ರು, ಕಸ ಎಲ್ಲ ಹೋಗಿಬಿಡ್ತಿತ್ತು. ಒಳ್ಳೆಯ ಬೀಜ, ರಸಗೊಬ್ಬರ ಬೆಳೆಯೋದ್ರಿಂದ ಇಳುವರಿ ಹೆಚ್ಚಾಯಿತು. ನಗರಗಳಿಗೆ ಹೋಗಿ ತಮ್ಮ ದವಸ ಧಾನ್ಯಗಳನ್ನ ಮಾರಾಟ ಮಾಡಿದರು, ಹಣ ಸಂಪಾದಿಸಿದರು. ಆ ಹಣದಿಂದ ಅವರು ಮತ್ತೆ ಕುಲೀನರ ಕಡೆಯಿಂದ ಏನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದರು, ಸೇವೆಯನ್ನು ಪಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಇದು ಕಮೀನರು ಅಲ್ಲ, ಕುಲೀನರು ಅಂತ ಮಾಡ್ಕೊಳ್ಳಿ. ಇದಾದ ನಂತರ ಬೆಳೆ ಪದ್ಧತಿಯಲ್ಲಿ ಬದಲಾವಣೆ ಆಯಿತು. ಈ ಮೊದಲು ಬೆಳೆಯುತ್ತಿದ್ದ ಸಾಂಪ್ರದಾಯಿಕ ಬೆಳೆಗಳು ಪೈಕಿ ಇದನ್ನು ಬಿಟ್ಟು ವಾಣಿಜ್ಯ ಬೆಳೆಗಳನ್ನ ಬೆಳೆಯಲು ಸ್ಟಾರ್ಟ್ ಮಾಡಿದರು.
ಇದರಿಂದ ಕೃಷಿ ಭೂಮಿಯ ಮೌಲ್ಯ ಹೆಚ್ಚಾಯಿತು, ಮಾರುಕಟ್ಟೆ ಅರ್ಥವ್ಯವಸ್ಥೆ ಹೆಚ್ಚಾಗಿರೋದರಿಂದ ಕೃಷಿಯ ಭೂಮಿಯ ಮೌಲ್ಯ ಹೆಚ್ಚಾಯಿತು. 10 ಲಕ್ಷ ರೂಪಾಯಿ ಮಾರಾಟ ಮಾಡ್ತಕ್ಕಂತಹ ಭೂಮಿಗಳು ಈಗ ಒಂದು ಎಕರೆಗೆ ಏನಾಗ್ಯಾವ 1 ಕೋಟಿ ಆಯಿತು. ಸ್ತರ ವಿನ್ಯಾಸದ ಮೇಲೆ ಪರಿಣಾಮ. ಆವಾಗ ಕೆಳವರ್ಗದ ಕೆಲಸಗಳನ್ನ ಮಾಡ್ತಿದ್ರು. ಯಾವಾಗ ಮಾರುಕಟ್ಟೆ ಅರ್ಥವ್ಯವಸ್ಥೆ ಬಂತು, ಕುಲಕಸುಬಿಗೆ ವಿದಾಯ ಹೇಳಿರ್ತಕ್ಕಂಥ ಕೆಲಸದ ಜನರು ಲಾಭದಾಯಕ ಕೆಲಸ ಮಾಡಲು ಪ್ರಾರಂಭಿಸಿದರು. ಯಾವಾಗ ಇವರಿಗೆ ಲಾಭದಾಯಕ ಕೆಲಸಗಳು ಸಿಕ್ತು ಆವಾಗ ಹಣ ಗಳಿಸಿದರು. ಅದೇ ಹಣದಿಂದ ಭೂಮಿಯನ್ನು ಖರೀದಿಸಿದರು, ಶ್ರೀಮಂತರಾದರು, ತಮ್ಮ ಹಣೆ ಬರಹವನ್ನೇ ಬದಲಾಯಿಸ್ಕೊಂಡ್ರು. ಅವರು ಕೆಳವರ್ಗದ ಜನರು ಏನು ಮಾಡಿದ್ರು, ಸಾಮಾಜಿಕ ಸ್ತರವನ್ನು ಬಿಟ್ಟು ಮೇಲ್ವರ್ಗಕ್ಕೆ ಬಂದರು. ಅವಿಭಕ್ತ ಕುಟುಂಬಗಳು ವಿಘಟ ಆದವು. ಹಣ ಚಲಾವಣೆಯ ನಂತರ ವ್ಯಕ್ತಿಗಳು ಸ್ವಹಿತಾಸಕ್ತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲು ಪ್ರಾರಂಭಿಸಿದರು. ಸಣ್ಣ ಕುಟುಂಬಗಳು ಅತಿ ಹೆಚ್ಚು ಮಹತ್ವ ಬಂತು. ಯಾಕಂದರೆ ಅವರು ನಗರಗಳಿಗೆ ವಲಸೆ ಹೋದರು. ನಗರಗಳಲ್ಲಿ ಸಣ್ಣ ಕುಟುಂಬಗಳು ಬಾಡಿಗೆ ಮಾಡ್ಕೊಂಡಿದ್ರು. ಇದರಿಂದ ಅವಿಭಕ್ತ ಕುಟುಂಬಗಳೇನಾಯಿತು, ಮಾಯ ಆಯಿತು. ಕೊಳ್ಳಬಾಕ ಸಂಸ್ಕೃತಿ ಹೆಚ್ಚಾಯಿತು. ಒಮ್ಮೆಗೆ ಒಂದು 10 ಲಕ್ಷ ರೂಪಾಯಿ ರೊಕ್ಕ ಬಂದ ತಕ್ಷಣ ಇವ್ರ ಕೈಯಾಗ ಶ್ರೀಮಂತರಾದ್ರು. ಇವರು ಶ್ರೀಮಂತರಾದ ತಕ್ಷಣ ಕಾರ್ ಕೊಂಡು ತೊಗೊಂಡ್ರು, ಬೈಕ್ ಕೊಂಡು ತೊಗೊಂಡ್ರು, ಬಂಗಲೆ ಖರೀದಿಸಿದರು. ಇಂಥ ವ್ಯವಸ್ಥೆ ಸ್ಟಾರ್ಟ್ ಆಯಿತು. ಜನರ ವಲಸೆ ಗ್ರಾಮದಿಂದ ನಗರದೆಡೆಗೆ ಪ್ರಾರಂಭವಾಯಿತು. ಮಾರುಕಟ್ಟೆ ಅರ್ಥವ್ಯವಸ್ಥೆಯಿಂದ ಆಗಿರ್ತಕ್ಕಂತಹ ಪರಿಣಾಮಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ನೋಡಿ. ಬೇಕಾದ್ರೆ ಅದರ ಪರಿಣಾಮಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದನ್ನು ತಾವು ಸಿಸ್ಟಮೆಟಿಕ್ ಆಗಿ ಪ್ರಶ್ನೆ ಕೇಳಿದಾಗ ಬರೆಯೋದಕ್ಕೆ ತಾವು ರೆಡಿ ಇರಬೇಕು. ಕೈಗಾರಿಕೆಗಳು ಸ್ಥಾಪನೆಯಾದವು, ನಗರಗಳು ಬೆಳೆದವು. ಹೀಗೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ಭಾರತವನ್ನು ಇಂಡಿಯಾ ಆಗಿ ಮಾರ್ಪಡಿಸಿತು ಅಂತೇಳಿ ತಾವು ಉಪಸಂಹಾರದಲ್ಲಿ ಹೇಳ್ಬೋದು. ಇನ್ನು 3ನೇ ಚಾಪ್ಟರ್ ಹೋಗೋಣ ನಾವು. ವೃತ್ತಿಗಳ ವೈವಿಧ್ಯೀಕರಣ ಮತ್ತು ಸಾಮಾಜಿಕ ರಚನೆ. ಯಾವಾಗ ಜಾಜಮಾನಿ ಸಿಸ್ಟಮ್ ಇತ್ತು, ಇದರಿಂದ ಏನಾಯಿತು, ಮಾರುಕಟ್ಟೆ ಅರ್ಥವ್ಯವಸ್ಥೆ ಜಾರಿಗೆ ಬಂತು. ಓಕೆ, ಮಾರುಕಟ್ಟೆ ಅರ್ಥವ್ಯವಸ್ಥೆಯಿಂದ ಏನು ಬಂತು, ವೃತ್ತಿಗಳು ಹುಟ್ಕೊಂಡು ನೋಡಿ. ಯಾವಾಗ ಮಾರ್ಕೆಟ್ ಎಕಾನಮಿ ಬಂತು, ಹೊಸ ವೃತ್ತಿಗಳು ಹುಟ್ಟುಕೊಂಡು. ಸಾಂಪ್ರದಾಯಿಕ ಸಮಾಜದಲ್ಲಿ ಒಂದು ಜಾತಿಯವರು ಮತ್ತೊಂದು ಜಾತಿ ಉದ್ಯೋಗಗಳನ್ನ ಮಾಡದಂತೆ ನಿರ್ಬಂಧ ಇತ್ತು. ಸಾಮಾನ್ಯವಾಗಿ ತಂದೆಯ ವೃತ್ತಿಯನ್ನು ಮಗನು ಮುಂದುವರಿಸಿಕೊಂಡು ಹೋಗ್ತಿದ್ದ. ಆದರೆ ಭಾರತ ಸ್ವತಂತ್ರವಾದ ನಂತರ, ಮಾರುಕಟ್ಟೆ ವೃತ್ತಿ ವ್ಯವಸ್ಥೆ ಬಂದ ನಂತರ ಜಾಜ್ಮಾನಿ ವ್ಯವಸ್ಥೆ ಅಥವಾ ಐಗಾರಿಕಾ ಪದ್ಧತಿ ಮಾಯವಾಗಿ ಜನರ ಬೇಡಿಕೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗಿದ್ದರ ಪರಿಣಾಮವಾಗಿ ವೃತ್ತಿ ಸಮೂಹಗಳ ವಿಕಾಸ ಆದವು. ವೃತ್ತಿಗಳ ವೈವಿಧ್ಯೀಕರಣಕ್ಕೆ ಕಾರಣಗಳೇನು? ಆಧುನಿಕ ಶಿಕ್ಷಣ ಬಂತು, ಜಾತಿ ದುರ್ಬಲ ಆಯಿತು. ಓಕೆ, ಜನರ ನಗರಾಭಿಮುಖ ವಲಸೆ ಆಯಿತು, ನಗರೀಕರಣ ಮತ್ತು ಕೈಗಾರೀಕರಣ ಸ್ಟಾರ್ಟ್ ಆಯಿತು. ಕೃಷಿ ಕ್ಷೇತ್ರದಲ್ಲಿ ಆಧುನೀಕರಣ ಮತ್ತು ಯಾಂತ್ರೀಕರಣ ಬೆಳೀತು. ಹೀಗೆ ಭಾರತದ ಸ್ವಾತಂತ್ರ್ಯ, ಸಂವಿಧಾನ, ಆಧುನಿಕ ಶಿಕ್ಷಣ, ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳ ಫಲದಿಂದ ವೃತ್ತಿಗಳಲ್ಲಿ ವೈವಿಧ್ಯತೆ ಬೆಳೀತು. ಇದರಿಂದ ಕೃಷಿ ಸಮಾಜ ಕೈಗಾರಿಕಾ ಸಮಾಜ ಅಥವಾ ಸೇವಾ ಸಮಾಜವಾಗಿ ಮಾರ್ಪಟ್ಟಿತು ಅಂತೇಳಿ ತಾವೇನು ಬರಿಬೋದು, ಉಪಸಂಹಾರವನ್ನು ಬರಿಬೋದು. ಈ ಒಂದು 3ನೇ ಚಾಪ್ಟರ್ ಮತ್ತು 4ನೇ ಚಾಪ್ಟರ್ಗೆ ಕನೆಕ್ಟ್ ಇದೆ ನೋಡಿ. ಇಲ್ಲೇನಿದೆ, ವೃತ್ತಿಗಳ ವೈವಿಧ್ಯೀಕರಣ. ಇದರಿಂದ ಹುಟ್ಕೊಂಡಿರ್ತಕ್ಕಂಥದ್ದು ಏನು ಹೇಳಿ, ವೃತ್ತಿಗಳು ಮತ್ತು ವೃತ್ತೀಕರಣ ಹುಟ್ಕೊಂಡು ಪ್ರೊಫೆಷನ್ ಆ್ಯಂಡ್ ಪ್ರೊಫೆಷ್ನಲೈಜೇಷನ್ ಆಯಿತು. ನಾವು ಉದ್ಯೋಗ, ಕೆಲಸ, ವೃತ್ತಿ ಅಂಥೇಳಿ 3 ಸೇಮ್ ಅಂತ ಬಳಸ್ತಿರ್ತೀವಿ. ನಿಜವಾಗ್ಲೂ ಕೂಡ ಇದು 3 ಸೇಮ್ ಅಲ್ಲ. ಈ ಪದಗಳು ಸಾಮಾನ್ಯವಾಗಿ ನಾವು ಒಂದೇ ಅಂಥೇಳಿ ಜೀವನದಲ್ಲಿ ಬಳಸ್ತಾ ಇರ್ತೀವಿ. ಆದರೆ ಈ ಪದಗಳು ಒಂದೇ ಅರ್ಥವನ್ನು ಹೊಂದಿಲ್ಲ. ಇವುಗಳ ನಡುವೆ ಸೂಕ್ಷ್ಮ ವ್ಯತ್ಯಾಸಗಳಿದೆ. ಈ 3 ಪದಗಳಲ್ಲಿ ವೃತ್ತಿ ಅಂತಕ್ಕಂಥದ್ದು ಭಾಳ ವಿಶಿಷ್ಟ ಮತ್ತು ಪ್ರತಿಷ್ಠಿತ ಸ್ವರೂಪವನ್ನು ಹೊಂದಿದೆ. ಇವುಗಳನ್ನು ಮಾಡುವವರು ಹೆಚ್ಚಿನ ಆದಾಯ ಮತ್ತು ಪ್ರತಿಫಲಗಳನ್ನು ಪಡಿತಾರೆ. ವೃತ್ತಿ ಮಾಡಲು ಅತೀವ ಕೌಶಲ್ಯ ಮತ್ತು ನೈಪುಣ್ಯತೆ ಇರಬೇಕು, ಸುದೀರ್ಘ ತರಬೇತಿಯನ್ನು ಪಡೆದಿರಬೇಕು. ವೃತ್ತಿನಿರತರು ತಮ್ಮದೇ ಆದ ವೃತ್ತಿ ಸಂಹಿತೆಯನ್ನು ಕೂಡ ಹೊಂದಿರ್ತಾರೆ. ಹಾಗಾದರೆ ಪ್ರಮುಖ ವೃತ್ತಿಗಳು ಯಾವುದು? ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಹಲವಾರು ವೃತ್ತಿಗಳು ಹುಟ್ಟುಕೊಂಡು, ವೈದ್ಯರು ಹುಟ್ಟುಕೊಂಡ್ರು, ವಕೀಲರು ಹುಟ್ಕೊಂಡ್ರು, ಬೋಧಕರು ಹುಟ್ಕೊಂಡ್ರು, ಇಂಜಿನಿಯರ್ ಹುಟ್ಕೊಂಡ್ರು, ನರ್ಸ್ ಹುಟ್ಕೊಂಡ್ರು, ಪತ್ರಿಕಾಕಾರ ಹುಟ್ಕೊಂಡ್ರು ಇತ್ಯಾದಿ. ಇದನ್ನು ನೀವು ಇನ್ನೂ ಎಕ್ಸ್ಟೆಂಡ್ ಮಾಡ್ಕೋಬೋದು. ನಿಮ್ಮ ಕಣ್ಣಿಗೆ ಎಷ್ಟು ಕಾಣ್ತಾವಲ್ಲ ಅಷ್ಟು ವೃತ್ತಿಗಳನ್ನ ಬರಿಬೋದು. ಹೀಗೆ ವೃತ್ತಿಗಳು ಹುಟ್ಕೊಂಡ ತಕ್ಷಣ ವೃತ್ತೀಕರಣ ಸ್ಟಾರ್ಟ್ ಆಯಿತು. ಈಗೇನು ವೃತ್ತಿಗಳದಾವಲ್ಲ, ಬೋಧಕರು, ವಕೀಲರು, ಇಂಜಿನಿಯರು, ನರ್ಸ್, ವೈದ್ಯರು, ಇವ್ರನ್ನೆಲ್ಲರೂ ರೆಡಿ ಮಾಡೋರು ಯಾರು? ಅದೇ ವೃತ್ತೀಕರಣ. ಉದ್ಯೋಗ ಸಮೂಹವೊಂದು ಕ್ರಮೇಣ ವೃತ್ತಿಯ ಲಕ್ಷಣಗಳನ್ನು ಮೈಗೂಡಿಸಿಕೊಂಡು ಬರುವುದೇ ವೃತ್ತೀಕರಣ. ಉದಾಹರಣೆಗೆ, ಭಾರತದಲ್ಲಿ ಮೊದಲು ಅಳಲೇಕಾಯಿ ಪಂಡಿತರು ಅಂತಿದ್ರು. ಇವರನ್ನು ನಾವು ಆಯುರ್ವೇದ ಪಂಡಿತರು ಅಂತ ಕರಿತೀವಿ. ರೋಗಗಳಿಗೆ ಔಷಧ ನೀಡುತ್ತಿದ್ರು. ಇದು ವಂಶ ಪಾರಂಪರ್ಯವಾಗಿ ಬರ್ತಿತ್ತು. ಅಪ್ಪ ಇದ್ದರೆ ಮಗ ಪಂಡಿತ ಆಗಿರುತ್ತಿದ್ದ. ಆದರೆ ಸ್ವಾತಂತ್ರ್ಯ ನಂತರ ವೈದ್ಯಕೀಯ ವಿಜ್ಞಾನ ಕಲಿಸಲು ವೈದ್ಯಕೀಯ ಕಾಲೇಜುಗಳು ಹುಟ್ಟುಕೊಂಡವು. ಅವು ವೈದ್ಯರನ್ನು ರೂಪಿಸಿ ಅವರಿಗೆ ಪರೀಕ್ಷೆ ನಡೆಸಿ ಪ್ರಮಾಣ ಪತ್ರ ನೀಡಿದವು. ಇದರಿಂದ ವೈದ್ಯಕೀಯ ವೃತ್ತೀಕರಣ ಪ್ರಾರಂಭವಾಯಿತು. ಇವರಿಗೆ ಇರ್ತಕ್ಕಂಥ ಒಂದು ನೀತಿ ಸಂಹಿತೆ ಹುಟ್ಟುಕೋತು. ಏನು ಹುಟ್ಟುಕೋತು? ನೀತಿ ಸಂಹಿತೆ ಹುಟ್ಟುಕೋತು. ಈ ಮೊದಲು ಮನೆ ಕಟ್ಟುವಾಗ ಗ್ರಾಮದ ಹಿರಿಯರೊಬ್ಬರು ಬಂದು ಪುಕ್ಕಟ ಸಲಹೆ ನೀಡ್ತಿದ್ರು. ಇಂದು ಮನೆ ಕಟ್ಟಲು ಇಂಜಿನಿಯರ್ಗಳು ಬೇಕು. ಇಂಜಿನಿಯರನ್ನು ಸೃಷ್ಟಿಸಲು ಇಂಜಿನಿಯರಿಂಗ್ ಕಾಲೇಜುಗಳು ಹುಟ್ಟುಕೊಂಡಿದೆ. ಇವರು ಪ್ರಮಾಣ ಪತ್ರ ಪಡೆದು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ.
ಅದೇ ರೀತಿ ಮೊದಲು ಯಾವುದೇ ರೀತಿಯ ವ್ಯಾಜ್ಯಗಳಿದ್ದರಂದ್ರೆ ಪಂಚಾಯಿತಿಯಲ್ಲಿ ಮುಗಿಸ್ತಿದ್ರು, ಕಾನೂನು ಪಂಚಾಯಿತಿಯಲ್ಲಿ ಮುಗಿಸ್ಬಿಡ್ತಿದ್ರು. ಬಟ್ ಭಾರತಕ್ಕೆ ಸ್ವತಂತ್ರ ಬಂದ ನಂತರ, ಸಂವಿಧಾನ ಜಾರಿಗೆ ಬಂದ ನಂತರ ಕಾನೂನನ್ನು ಅರ್ಥೈಸಿಕೊಳ್ಳಲೇ ಏನು ಬೇಕಾದ್ರು ವಕೀಲರು ಬೇಕಾದರು. ಆ ವಕೀಲರ ಕಾರಣಕ್ಕಾಗಿಯೇ ಲಾ ಕಾಲೇಜ್ಗಳು ಹುಟ್ಟುವಂತು. ಲಾ ಕಾಲೇಜ್ದಲ್ಲಿ ವಕೀಲರಿಗೆ ತರಬೇತಿಯನ್ನು ಕೊಟ್ಟು ಪ್ರಮಾಣ ಪತ್ರ ಕೊಟ್ಟು ವಕೀಲಿಕೆ ಪ್ರಾರಂಭವಾಯಿತು. ಹೀಗೆ ಹಲವಾರು ವೃತ್ತಿಗಳು, ನರ್ಸಿಂಗ್, ವಕೀಲಿಕೆ, ಬೋಧನೆ, ಟೀಚರ್ಸ್ ಬಗ್ಗೆನೂ ಬರಿಬೋದು ನೀವು. ಓಕೆ, ಟೀಚರ್ ಪಂಡಿತರ ಮಕ್ಕಳು ಪಂಡಿತರಿದ್ರು ಅವಾಗ. ಓಕೆ, ಗುರುಗಳ ಮಕ್ಕಳು ಗುರುಗಳಿದ್ರು. ಈಗ ಹಂಗಿಲ್ಲ. ಯಾರು ಹೋಗಿ DED, TCH ಅಥವಾ ಏನು BEd ಮಾಡ್ಕೊಂಬರ್ತಾರಲ್ಲ ಅವರು ಟೀಚರ್ ಆಗ್ತಾ ಇದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ಗಳು ನೋಡಿ, ಯಾವಾಗ ಮಾರ್ಕೆಟ್ ಅರ್ಥವ್ಯವಸ್ಥೆ, ಮಾರುಕಟ್ಟೆ ಅರ್ಥವ್ಯವಸ್ಥೆ ಬಂತು, ಹಣದ ಚಲಾವಣೆ ಆಯಿತು, ಆ ಲೆಕ್ಕ ಇಡಕ್ಕೆ ಬೇಕಾದ್ರು ಚಾರ್ಟರ್ಡ್ ಅಕೌಂಟೆಂಟ್ ಬೇಕಾದರು. ಹೀಗೆ ವೃತ್ತಿ ಸಮೂಹಗಳು ಬೆಳೆದು ವೃತ್ತೀಕರಣವಾಯಿತು. ಹೀಗೆ ಈ ಒಂದು ಚಾಪ್ಟರ್ ಒಂದಕ್ಕೊಂದು ಏನಿದೆ ಕನೆಕ್ಟ್ ಇದೆ. ಇಲ್ಲಿ 1ನೇ ಚಾಪ್ಟರು 2ನೇ ಚಾಪ್ಟರ್ಗೆ, 2ನೇ ಚಾಪ್ಟರು 3ನೇ ಚಾಪ್ಟರ್ಗೆ, 3ನೇ ಚಾಪ್ಟರು 4ನೇ ಚಾಪ್ಟರ್ಗೆ ಕವರ್ ಇದೆ ಅನ್ನೋದು ನೋಡಿರಿ. ಇನ್ನು ಮುಂದೆ 5, 6, 7, 8ನೇ ಚಾಪ್ಟರ್ಗಳು ಯಾವ ರೀತಿಯಾಗಿ ಒಂದಕ್ಕೊಂದು ಪೂರಕ ಆಗಿದೆ ಅಂಥೇಳಿ ತಿಳ್ಕೊಳ್ಳೋಣ. ಅಲ್ಲಿವರೆಗೆ ವೇಟ್ ಮಾಡಿ, ತರಗತಿಗಳನ್ನು ವಾಚ್ ಮಾಡಿ. ಇದು ಮುಖ್ಯ ಪರೀಕ್ಷೆ ತರಗತಿಗಳಿದೆ. ಕೇವಲ 100 ಜನ ಇದ್ರ ಸದುಪಯೋಗ ತೊಗೊಂಡ್ರು ಕೂಡ ನಮಗೇನು ಖುಷಿ. ಭಾಳ ಜನ ವ್ಯೂ ಆಗಬೇಕಂತೇಳಿ ನಾವು ಕ್ಲಾಸ್ಗಳನ್ನ ಮಾಡೋದೇ ಇಲ್ಲ. ನಾವು ಮಾಡಿರ್ತಕ್ಕಂಥ ಕ್ಲಾಸ್ಗಳು ಉನ್ನತ ಹುದ್ದೆ ಪಡೆಯುವವರಿಗೆ ಅನುಕೂಲ ಆಗಬೇಕಂತಕ್ಕಂಥ ಒಂದೇ ಒಂದು ಉದಾತ್ತ ಧ್ಯೇಯ ಇದೆ. ಈ ಧ್ಯೇಯಕ್ಕೆ ಯಾರ್ದು ಬೆಂಬಲ ಇದೆ ಅವರು ಕಮೆಂಟ್ ಮೂಲಕ ಬೆಂಬಲವನ್ನು ತಿಳಿಸಿ. ನಮಸ್ಕಾರ, ಥ್ಯಾಂಕ್ ಯು.